ಇವತ್ತು ನಮ್ಮ ಪುಟ್ಟ ಮಲ್ಲಿಗೆ ಮೂಗು ಚುಚ್ಚೋ ಶಾಸ್ತ್ರ ಇತ್ತು. ಮೂಗು ಚುಚ್ಚ ಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ನೋಡ್ಬೇಕಂದ್ರೆ ವಿಡಿಯೋನ ಕೊನೆವರೆಗೆ ನೋಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆಗೆ ಎದ್ದು ಹಸುಗಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳಿ ಅದಾದಮೇಲೆ ಅವ್ರನ್ನ ಹೊರಗಡೆ ಕಟ್ಟಾಕೋಣ ಅಂತ ಹೋದೆ. ಫಸ್ಟ್ ನಮ್ಮ ಪುಟಾಣಿನ ಕಟ್ಟಾಕೋಣ ಅಂತ ಹೋದೆ. ಇವಳ ಹೆಸರು ಎಲ್ಲಮ್ಮ ಅಂತ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ನಾನು ಈ ಎಲ್ಲಮ್ಮ ಟೆಂಪಲಿಗೆ ಹೋಗ್ಬೇಕಾದ್ರೆ ನ್ಯೂ ಇಯರ್ ದಿನನೇ ಹುಟ್ಟಿದ್ದವಳು, ಅದಕ್ಕೆ ಆ ತಾಯಿ ಹೆಸರನ್ನೇ ಇಟ್ಟಿದ್ದೀನಿ. ನಮ್ಮ ಗುಂಡನು ನನ್ನ ಥರನೇ ಬೇಗನೆ ಎದ್ದಿದ್ದ, ನಾನೊಬ್ಬಳೇ ಎದ್ದಿದ್ದೀನಿ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಕೂಡ 5 ಗಂಟೆಗೆ ಎದ್ದಿದ್ರು. ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ರೂಮಿಗೆ ಬಂದೆ. ನಮ್ಮ ಪುಳ್ಳ ನೋಡೋರು ಮಲಗಿದ್ದ, ಕಟ್ಟಾಕ್ತಾರೆ ಅಂತ ಅಲ್ಲೇ ಆಟಾಡ್ತಿದ್ದ. ಬೆಳಕಾಯಿತು. ಅದಾದಮೇಲೆ ನಾನು ಹೂವು ಗಿಡ ಎಲ್ಲ ನೋಡ್ತಾ ಇದ್ದೆ. ನಾನು ಇಟ್ಟಿರೋ ಗಿಡ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ನಿಮ್ಮನೆ ಹಸುಗಳು ಎಷ್ಟಿದೆ ಅಂತ ಎಲ್ಲ ಕೇಳ್ತಿದ್ರು. ನಮ್ಮನೆ ಹಸುಗಳು ಇರೋದೇ 5. ಹಸು ಫಾರ್ಮ್ ಇರೋದು ನಮ್ಮ ಮಾವಾರ ಮನೆ. ಇಷ್ಟನ್ನೇ ನಾವು ಪ್ರೀತಿಯಿಂದ ನೋಡ್ಕೋತಾ ಇದ್ದೀವಿ. ನಮ್ಮ ಗುಂಡನ್ನ ಮುದ್ದು ಮಾಡ್ತಿರೋದಕ್ಕೆ ನಮ್ಮ ಪುಳ್ಳನ ರಿಯಾಕ್ಷನ್ ಹಿಂಗಿತ್ತು. ಅದಾದಮೇಲೆ ಚಿಟ್ಟೇಗೌಡರು ಬಂದರು. ಅವರು ಮೂಗು ಚುಚ್ಚೋಕ್ಕೆ ಅಂತ ಬಂದರು. ನಮ್ಮ ಪುಟ್ಟಲಕ್ಷ್ಮಿಗೆ ಮೂಗು ಚುಚ್ಚಿರೋದನ್ನು ನೋಡೋಕ್ಕೆ ಅಂತ ನಾನು ಅಳಿಯ ಮಾಡಿ ಬಂದ. ನಮ್ಮ ದೊಡ್ಡಮ್ಮ ಹಸು ತೊಳಿತಿದ್ರು. ಫೈನಲಿ ಅವಳಿಗೆ ಮೂಗು ಚುಚ್ಚು ಕೂಡ ಆಯಿತು. ಲಾಸ್ಟಲ್ಲಿ ಅವಳು ಮೂಗು ಚುಚ್ಚಾಗ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನಮ್ಮ ಚೋಟು ಮತ್ತು ವೀರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ನಮ್ಮ ಪುಳ್ಳನ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ನಾನು ಫ್ರಿಜ್ಜಿಂದ ಹಾಲು ತಗೊಂಡು ಕಾಫಿ ಮಾಡಿಕೊಂಡು, ನಮ್ಮ ಚೋಟಿ ಮತ್ತು ನಾನು ಇಬ್ಬರು ಬ್ರೆಡ್ ತಿನ್ಕೊಂಡು ಕಾಫಿನ ಕುಡ್ಕೊಂಡು, ಅದಾದಮೇಲೆ ಬೆಳಗಿನ ತಿಂಡಿ ಬಂದು ದೋಸೆ ಮತ್ತು ಚಿಕನು, ಅದನ್ನು ತಿನ್ಕೊಂಡು ನಮ್ಮ ಪುಟ್ಟಲಕ್ಷ್ಮಿ ಮೂಗು ಚುಚ್ಚಿರೋದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಪುಟ್ಟಿ. ಅಜ್ಜಿ ಮತ್ತು ನಮ್ಮಮ್ಮ ಹಸುಗಳನ್ನ ನಟ್ಕೊಂಡು ಹೊಲ್ದಕ್ಕೆ ಹೋದ್ರು. ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ನೀರಲ್ಲಿ ಆಟ ಆಡೋಕ್ಕೆ ಅಂದ್ಬಿಟ್ಟು. ಗದ್ದೆಗೆ ನೀರು ಬಿಟ್ಟಿದ್ರು ಶುಂಠಿ ಹಾಕಿರೋದ್ರಿಂದ. ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ವಲ್ಪ ತಡ್ನೆಕಾಯಿ ಎಲ್ಲ ಕುಯ್ಕೊಂಡು ನಾನು ಮನೆಗೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.